4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂದರೆ ವಿದ್ಯಾರ್ಥಿಗಳ ಅವಸ್ಥೆ ಎಂತಹದ್ದು. ಜಾಸ್ತಿ ಮಳೆ ಬಂದರೆ ಬಹುಶಃ ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನಾದರೂ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗಿದೆ. ಆದರೆ ಯಾವ ಯಾವ ಗ್ರಾಮಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋದರೆ ಬಹಳ ದೊಡ್ಡದಿದೆ. ಸರ್ಕಾರದಿಂದ ನಿರೀಕ್ಷೆ ಒಂದೇ, ಅಟ್ಲೀಸ್ಟ್ ಮೂಲಭೂತ ಸೌಕರ್ಯದತ್ತ ಗಮನ ಕೊಡಲಿ ಅಂತ. ಇನ್ನು ಮುಂದಿನ ಸ್ಟೋರಿ, ಈ 3 ಫ್ಯಾಕ್ಟ್ರಿಗಳಿದೆಯಲ್ಲ, ಈ 3 ಫ್ಯಾಕ್ಟ್ರಿಗಳು ಆ ಜಿಲ್ಲೆಗೆ ಕಂಟಕ ಆಗಿದೆ. ಯಾಕಂದ್ರೆ ವಿಷಪೂರಿತ ಹೊಗೆಯಿಂದ 10 ರೋಗಗಳು ಅಲ್ಲಿನ ಜನರ ಮೈಗಂಟ್ಕೊಳ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಫ್ಯಾಕ್ಟರಿಗಳನ್ನ ಮುಚ್ಚಿ ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಶಾಪ ಮುಕ್ತಿಯ ನಿರೀಕ್ಷೆಯಲ್ಲಿ ಆ ಜಿಲ್ಲೆ ಇದೆ. ಯಾವುದಾ ಜಿಲ್ಲೆ, ಅಲ್ಲಿನ ಸಂಕಷ್ಟ ಏನು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಬಳ್ಳಾರಿ ಜಿಲ್ಲೆಗೆ ಫಾರ್ಮಾಸ್ಯೂಟಿಕಲ್ಸ್ ಫ್ಯಾಕ್ಟರಿ ಕಂಟಕ. 3 ಫಾರ್ಮಾಸ್ಯೂಟಿಕಲ್ ಫ್ಯಾಕ್ಟರಿ ಮುಚ್ಚಿಸಲು ಆಗ್ರಹ. ಬಳ್ಳಾರಿ ಜಿಲ್ಲೆಗೆ ಕೆಮಿಕಲ್ ಫ್ಯಾಕ್ಟರಿ ಕಂಟಕವಾಗಿದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ 3 ಫ್ಯಾಕ್ಟರಿಯಿಂದ ಅಕ್ಕಪಕ್ಕದ ಗ್ರಾಮಕ್ಕೂ ತೊಂದರೆಯಾಗ್ತಿದೆ. ನೀರಷ್ಟೇ ಅಲ್ಲ, ಹೊಗೆಯಿಂದಲೂ ಜನರ ಉಸಿರಾಟಕ್ಕೆ ಕಷ್ಟವಾಗ್ತಿದೆ. ಗ್ಯಾಲಕ್ಸಿ, ಲೋಹಿತ್ ಮತ್ತು ಜೈ ಸಾಕಿತ್ ಫ್ಯಾಕ್ಟರಿಯಿಂದ ರೋಗಗಳು ಹೆಚ್ಚಾಗಿವೆ. ಅಕ್ಕಪಕ್ಕದ ಗ್ರಾಮದವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಚರ್ಮದ ರೋಗ, ಗಂಟಲು ಉರಿ ಸೇರಿ ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇದೀಗ ಫ್ಯಾಕ್ಟರಿ ಮುಚ್ಚುವಂತೆ ಬಳ್ಳಾರಿ ಜಿಲ್ಲಾ ಮತ್ತು ವಾಣಿಜ್ಯ ಸಂಸ್ಥೆ ಮುಂದಾಗಿದೆ. ಅದರಿಂದ ಬರ್ತಕ್ಕಂಥ ಪೊಲ್ಯೂಷನ್ ಇಂದ ನಿಯರ್ ಬೈ ಮುಂಡ್ರಿಗಿ ವಿಲೇಜ್ ಅಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗಿದೆ. ಈ ವಿಷಯದಲ್ಲಿ ನಾವು ಯಾರನ್ನ ದೋಷಿಗಳಂತೀವ, ಪೊಲ್ಯೂಷನ್ ಬೋರ್ಡ್ನವ್ರಿಗೆ. ಇವತ್ತಿನವರೆಗೂ ಪೊಲ್ಯೂಷನ್ ಬೋರ್ಡ್ನವರು ಅವರು ಇದ್ರ ಬಗ್ಗೆ ಇದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಇವತ್ತು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅವ್ರನ್ನೇ ಅಂತ ನಾನು ನೇರವಾಗಿ ಅಲಿಗೇಟ್ ಮಾಡ್ತೀನಿ. 9 ವರ್ಷದಿಂದ ಪರಿಸರ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಾರ್ಖಾನೆ ನಡೆಸಲಾಗ್ತಿದೆ. ಕಳೆದ ತಿಂಗಳು 23ರಂದು ಫ್ಯಾಕ್ಟರಿ ಮಾಲೀಕರು, ಪರಿಸರ ಇಲಾಖೆಯ ಅಧಿಕಾರಿಗಳು ಮತ್ತು ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರ ಮಧ್ಯೆ ವಾಗ್ವಾದವೂ ನಡೆದಿತ್ತು. ಆದಷ್ಟು ಬೇಗ ಫ್ಯಾಕ್ಟರಿ ಮುಚ್ಚಿಸಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇದರಿಂದ, ಈ ವಾಸನೆಯಿಂದ ಕೆಲವರಿಗೆ ಕೈಕಾಲು ತಿರುಗ್ತಕ್ಕಂಥದ್ದು ಮತ್ತು ತಲೆನೋವು ಬರ್ತಕ್ಕಂಥದ್ದು, ಗಂಟಲು ನೋವು ಆಗ್ತಕ್ಕಂಥದ್ದು ಆಗ್ತಾಯಿದೆ. ಅದರ ಪ್ರಕಾರ ಒಂದು ಫ್ಯಾಕ್ಟ್ರಿಯವರು 1 ವರ್ಷದಲ್ಲಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಫ್ಯಾಕ್ಟ್ರಿಯವರು ನಮಗೆ 6 ತಿಂಗಳು ಟೈಮ್ ಬೇಕು, 6 ತಿಂಗಳೊಳಗೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಯಾವುದೇ ಪೊಲ್ಯೂಷನ್ ಬರಲಾರ್ದಂಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇಂತಹ ಅಪಾಯಕಾರಿ ಕಂಪನಿಗೂ ಪರಿಸರ ಇಲಾಖೆ ಹೇಗೆ ಅನುಮತಿ ನೀಡ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಕಲುಷಿತ ಹೊಗೆಯನ್ನು ಹೊರಗಡೆ ಬಿಡುತ್ತದೆ ಅನ್ನೋಂಥದ್ದು ಗೊತ್ತಿದ್ರೂ ಕೂಡ ಇಲ್ಲಿ ಪರಿಸರ ಇಲಾಖೆ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿಕೊಂಡು ಕಳೆದ 9 ವರ್ಷಗಳಿಂದ ಇಡೀ ಇಂಡಸ್ಟ್ರಿಯಲ್ ಏರಿಯಾನೇ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದೆ. ಹೀಗಾಗಿ ಇಷ್ಟು ದಿನ ಕಾರ್ಮಿಕರು, ಗ್ರಾಮಸ್ಥರು ಹೋರಾಟ ಮಾಡಿದ್ದು, ಇದೀಗ ನೇರವಾಗಿ ಚೇಂಬರ್ ಆಫ್ ಕಾಮರ್ಸ್ ಅವರೇ ಹೋರಾಟ ಮಾಡುವ ಮೂಲಕ ಕಂಪನಿಗಳನ್ನು ಮುಚ್ಚೋದಕ್ಕೆ ಸಾಕಷ್ಟು ಒತ್ತಡ ತರ್ತಾ ಇದ್ದಾರೆ. ಹೀಗಾಗಿ ಈ ವರ್ಷವಾದರೂ ಈ 3 ಕೆಮಿಕಲ್ ಫ್ಯಾಕ್ಟ್ರಿಗಳು ಬಂದಾಗಿ ಇಲ್ಲಿನ ಜನಜೀವನ ಸುಧಾರಣೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.